ನೋಡಿದ್ರಲ್ಲೇ ಗೊತ್ತಾಯ್ತು ಇಲ್ಲಿ ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಯಾವ ತರ ನಿಭಾಯಿಸಿದ್ರು ಅಂತ ಅಂದ್ಬಿಟ್ಟು. ಅಂದ್ರೆ ಕೆಲವೊಂದ್ ಕಡೆ ಫೇವರಿಸಮ್ ಅಂತ ಅಂದ್ಬಿಟ್ಟು ಅನಿಸ್ತು. ಹೌದು, ಕೆಲವೊಬ್ರಿಗೆ ಅದು ಅನ್ಸುತ್ತೆ. ಇವನ್ ಇಲ್ಲಿ ಅವ್ರು ಏನಾದ್ರು ರೀಸನ್ ಕೊಟ್ಟಿದ್ರೆ, ಇವಾಗ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿ 5 ರೀಸನ್ ಕೊಡಿ ಅಂತ ಹೇಳಿದಾಗ, ಇಲ್ಲಿ ನಿಜವಾಗ್ಲೂ ಅವ್ರು ಏನಾದ್ರು 5 ರೀಸನ್ಗಳನ್ನ ಅಟ್ಲೀಸ್ಟ್ 2 ರೀಸನ್ ಆದ್ರೂ ಕೊಡಿ ಅಂತ ಹೇಳಿದಾಗ ಕೊಟ್ಟಿದ್ರೆ ಕೊಡುವುದಿತ್ತು. ಅವರು ಸುಮಾರು ರೀಸನ್ಗಳು ಇಲ್ಲಿ ಇತ್ತು. ಟಾಸ್ಕ್ ಅಂತ ಬಂದಾಗ ಹೌದು ಅವರು ಇಲ್ಲಿ ಎಫರ್ಟ್ ಹಾಕಿದ್ದಾರೆ, ಬಟ್ ಎಂಡಿಂಗ್ ರಿಸಲ್ಟ್ ಬಂದಿಲ್ವಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಿತ್ತು. ಮತ್ತೆ ಏನಾದರೂ ಜಗಳದ ವಿಚಾರ ಇದ್ರೆ ಜಾಸ್ತಿ ಇಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಿತ್ತು. ಅಂದ್ರೆ ಈ ತರ ಒಂದು ಸಣ್ಣ ಪುಟ್ಟ ರೀಸನ್ಗಳನ್ನ ಕೊಟ್ಟಿದ್ರೆ ಅದು ಬೇರೆಯವ್ರಿಗೆ ಇಷ್ಟ ಆಗಿರೋದು. ಆದ್ರೆ ನೋಡಿ, ಇಲ್ಲಿ ನಿಜವಾದ ಫ್ರೆಂಡು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸುಮ್ನೆ ಏನೋ ಒಂದು ರೀಸನ್ ಕೊಡೋಕ್ಕಿಂತ, ಹೌದು ನನ್ನ ಮನಸ್ಸಲ್ಲೂ ಕೂಡ ಕಾವ್ಯ ಅವರು ಒಳ್ಳೆಯವರು ಅಂತ ಇಲ್ಲಿ ಇದೆ, ಯಾಕೆ ನಾಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಅದೇ ಕಾವ್ಯ ಅವರು ಗಿಲ್ಲಿಯವರು ಚೇಂಜ್ ಆಗಬೇಕು, ಸ್ವಲ್ಪ ಸೀರಿಯಸ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ರು. ಆದ್ರೆ ಗಿಲ್ಲಿ ಅವರು ಇಲ್ಲಿ ಸುಮ್ಮನೆನೂ ಕೂಡ ತಮಾಷೆಗೂ ಕೂಡ ಇಲ್ಲಿ ಅಂದ್ರೆ ಇದು ತಗೊಂಡಿದ್ದು ಸುಮ್ಮನೆ ನಾರ್ಮಲ್ ಆಗಿ ಹೇಳಿ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಇಲ್ಲೇನು ಕಾವ್ಯ ಅವ್ರು ನಾಮಿನೇಟ್ ಆಗ್ತಿರ್ಲಿಲ್ಲ. ಅಂದ್ರೆ ಕಿಚ್ಚ ಸುದೀಪ್ ಸರ್ ಏನ್ ಹೇಳಿದ್ರು, ಒಂದು 5 ರೀಸನ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಏನೊಂದು ರೀಸನ್ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ರು. ಅದೇ ಇಲ್ಲಿ ಗಿಲ್ಲಿಯವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಲ್ಲಿ ಫುಲ್ಲು ಸುರಿಮಳೆನೆ ಹರಿಸ್ಬಿಡ್ತಿದ್ರು. ಅಂದ್ರೆ ಕಾವ್ಯ ಹಾಗೆ, ಕಾವ್ಯ ಹೀಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಟ್ರೂ ಫ್ರೆಂಡ್ಶಿಪ್ ಇರೋ ಕಾರಣ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರ ಬಗ್ಗೆ ಏನೋ ಒಂದು ರೀಸನ್ ಕೊಡ್ಲೇ ಇಲ್ಲ. ಒಟ್ನಲ್ಲಿ ಹೇಳಿದ್ರು ಫ್ಯಾಮಿಲಿ ಮ್ಯಾಟ್ರು ಅಂತ ಅಂದ್ಬಿಟ್ಟು. ಹೌದು, ಆ ಒಂದು ಫ್ಯಾಮಿಲಿ ಮ್ಯಾಟ್ರ್ ಮಾತ್ರ ಅವ್ರಿಗೆ ತಪ್ಪಾಗಿ ಕಾಣಿಸಿರ್ಬೋದು, ಅಂದ್ರೆ ಅದು ಅವ್ರ ಪ್ರಕಾರ. ಇವಾಗ ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು, ಗಿಲ್ಲಿಯವ್ರ ಪ್ರಕಾರ ಯಾರೇ ಏನೇ ಕೊಟ್ಟಿದ್ರು ಕೂಡ ಅದು ನಿಮಗೆ ಸರಿಯಾದ ರೀಸನ್ ಅನ್ನಿಸ್ತಿರ್ಲಿಲ್ಲ. ನೀವು ಕೊಡಿ ಅಂದಾಗ ಇಲ್ಲಿ ಯಾಕೆ ಗಿಲ್ಲಿಯವ್ರು ಕೊಡ್ಲಿಲ್ಲ? ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಗಿಲ್ಲಿಯವ್ರಿಗೆ ಒಳ್ಳೆ ಒಪಿನಿಯನ್ನೇ ಇರೋದು, ಯಾವುದೇ ಒಂದು ಕೆಟ್ಟ ಒಪಿನಿಯನ್ ಇಲ್ಲ. ಅಂದ್ರೆ ಅವ್ರನ್ನ ಒಟ್ಟಿನಲ್ಲಿ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ಒಪಿನಿಯನ್ ಅಂತೂ ಇಲ್ಲಿ ಇಲ್ವೇ ಇಲ್ಲ. ಅದೇ ಜಾಗದಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವ್ರು ಏನಾದ್ರು ಇದ್ದಿದ್ರೆ ಖಂಡಿತವಾಗ್ಲಿ ರಾಶಿಕ್ ಅವ್ರು ಏನಾದ್ರು ಒಂದು ರೀಸನ್ ಕೊಟ್ಟೇ ಕೊಡ್ತಿದ್ರು. ರೀಸನ್ ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಕೆಲವೊಬ್ಬರಿಗೆ ತಪ್ಪು ಅನ್ಸುತ್ತೆ, ಕೆಲವೊಬ್ಬರಿಗೆ ಸರಿ ಅನ್ಸುತ್ತೆ. ನಿಮಗೇನು ಅನಿಸ್ತು ವೀಕ್ಷಕರೇ? ಇಲ್ಲಿ ಗಿಲ್ಲಿಯವರು ರೀಸನ್ ಕೊಡಿ ಅಂತ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಕೊಡ್ಬೇಕಿತ್ತ? ಕೆಲವೊಬ್ಬರಿಗೆ ತಪ್ಪು ಸರಿ ಎಲ್ಲ ಅವ್ರವ್ರಿಗೆ ಬಿಟ್ಟಿದೆ. ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ, ಎರಡನ್ನೂ ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ. ಹೌದು, ಎರಡೂ ಆಂಗಲ್ ಅಲ್ಲೂ ಕೂಡ ಇಲ್ಲಿ ಯೋಚನೆ ಮಾಡಲೇಬೇಕಾಗುತ್ತೆ. ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ಅಲ್ಲಿ ಇದೊಂದು ಖುಷಿ ವಿಚಾರ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಆದ್ರೆ ನಾವಿಲ್ಲಿ ಯಾವ ತರ ಥಿಂಕ್ ಮಾಡ್ತೀವೋ ಅದು ನಮ್ಗೆ ಆ ತರ ಇಲ್ಲಿ ಕಾಣಿಸುತ್ತೆ ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ಲ, ಕರೆಕ್ಟ್ ಆಗಿ ಹೇಳಿದ್ರು. ಬಟ್ ಕೆಲವೊಂದು ಇನ್ನೊಂದು 2-3 ವಿಚಾರ ಧ್ರುವಂತ್ ಅವ್ರದ್ದು ಇಲ್ಲಿ ಉಸ್ತುವಾರಿಯಾಗಿ ಏನ್ ಮಾಡಿದ್ರು, ಸ್ವಲ್ಪ ಅವರಿಗೆ ಕ್ಲಾಸ್ ತಗೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಬಟ್ ಆ ವಿಚಾರಕ್ಕೆ ಇಲ್ಲಿ ಕ್ಲಾಸೇ ತಗೊಳ್ಳಿಲ್ಲ. ಆದ್ರೆ ನೋಡಿ, ಬೇರೆಯವ್ರ ಕ್ಯಾಪ್ಟನ್ಸಿ ಯಾವ ತರ ನಿಭಾಯಿಸಿದ್ರು, ಮತ್ತೆ ಇಲ್ಲಿ ಗಿಲ್ಲಿಯವ್ರದ್ದು ಹೇಗಿತ್ತು ಅಂತ ಬಿಟ್ಟು ಗಿಲ್ಲಿಯವರು ಸಖತ್ತಾಗಿ ಹೇಳಿದ್ರು. ಯಾರಿಗೂ ಕೂಡ ಆ ತರ ಒಂದು ಸಿಗ್ಲೇ ಇಲ್ಲ. ನನಗಿಲ್ಲಿ ಎಲ್ಲರೂ ಕೂಡ ಬಂದ್ಬಿಟ್ಟು ತಿಲಕ ಎಲ್ಲ ಇಟ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅದು ಕೂಡ ಕರೆಕ್ಟೇ ಅಲ್ವಾ? ಯಾರಿಗೂ ಕೂಡ ಆ ತರ ಮಾಡ್ಲಿಲ್ಲ. ಗಿಲ್ಲಿಯವ್ರ ಕ್ಯಾಪ್ಟನ್ ಆಗಿದ ತಕ್ಷಣ ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ